ಲುಕ್ ನೋಡುಗರು, ಅದಕ್ಕೆ ಮುಂಚೆ ಲುಕ್ ನೋಡುಗರು. ಹಬ್ಬ ಎಳೆದು ಬಿಸಾಕ್ಬಿಡುತ್ತೆ ಗುರು. ನಮಸ್ಕಾರ ಅನ್ಕೊಂಡಿದ್ದೀವಿ ಎಲ್ರಿಗೂ. ನಾನಿವತ್ತು ತೋರಿಸ್ತಾ ಇರೋದು ರೇರೆಸ್ಟ್ ಮಾಡಲು ಯಮಹಾ RX ಕಾನ್ಕಾರ್ಡ್ ಗುರು. ಬನ್ನಿ ಕಾನ್ಕಾರ್ಡ್ ಮಾಡಿಕೊಂಡು ಗಾಡಿ ಹೆಂಗಿದೆ ಒಂದು ರೌಂಡು ಫಸ್ಟು ರೈಡ್ ಇಂಪ್ರೆಷನ್ ತೋರಿಸ್ತೀನಿ. ಅದಾದಮೇಲೆ ಇದ್ರ ಕತೆ ಹೇಳ್ತೀನಿ. ಸೀಟ್ ಹೈಟ್ ಅಂತೂ ತುಂಬ ಕುಳ್ಳ ಇದೆ, ಮೋಸ್ಟ್ಲಿ ಒಂದು 760 mm ಅಷ್ಟೇ ಇರ್ಬೋದು. ಓಕೆ ಬನ್ನಿ ಸ್ಟಾರ್ಟ್ ಮಾಡೋಣ. ಲೌಡ್ ಆಗಿದೆ, ಸೌಂಡ್ ತುಂಬ ಲೌಡ್ ಆಗಿರೋದ್ರಿಂದ ಸ್ವಲ್ಪ ಆಚೆ ಹೋಗೋಣ. ಕೇಳಿಸ್ತಾ ಇರ್ಬೋದು ನಿಮಗೆ ಸೌಂಡ್ ಹೆಂಗಿದೆ ಗಾಡಿದು ಅಂತ. ಇಲ್ಲಂತೂ ಸಿಕ್ಕಾಪಟ್ಟೆ ಲೌಡ್ ಆಗಿದೆ. ಸೊ ರೆಸಿಡೆನ್ಷಿಯಲ್ ಏರಿಯಾ ಆಗಿರೋದ್ರಿಂದ ನಿಧಾನಕ್ಕೆ ಹೋಗ್ತೀನಿ. ಹಬ್ಬ ಎಳೆದು ಬಿಸಾಕ್ಬಿಡುತ್ತೆ ಗುರು. ಬೆಂಕಿ ಇದೆ, ಸೌಂಡು ಹಂಗೆ ಭಯಂಕರವಾಗಿದೆ. ಕಂಟ್ರೋಲ್ ಮಾಡೋಕ್ಕಾಗಲ್ಲಪ್ಪ ಈ ಸಣ್ಣ ರೋಡಲ್ಲಿ. ಪಟ್ಟಂತ 60-70 ಹೊಟ್ಟೋಯ್ತು ಗಾಡಿ. ಅಷ್ಟು ದೂರ ಹೋಗ್ತಾವ್ರೆ ಗುರು. ಈ ರೋಡಲ್ಲೇ 80 ಹೋಗ್ತಾ ಇದ್ದೀನಲ್ಲಪ್ಪ. 70-80 ಎಲ್ಲ ಕಣ್ಬಿಡೋಷ್ಟಲ್ಲಿ ಹೋಗ್ತಾ ಇದೆ. ಆಹಾ ಮಸ್ತು ಗುರು, ಮಸ್ತು. ನೋಡಿ ಇಲ್ಲೇ ಲೈಟ್ ಬರ್ತಾ ಇದೆ ಫ್ಯೂಯಲ್ ಗೇಜಲ್ಲೂ ಕೂಡ. ಹೈವೇಲಿ ಓಡ್ಸೋಕ್ಕಾಗಲ್ಲ ಅಂದ್ರೂ ಇಲ್ಲೇ ತೋರಿಸ್ತೀನಿ ನೋಡಿ. ಯಮಹಾ ಲೋಗೋ ಕಾಲ್ಗೆ ಟಚ್ ಆಗ್ತಾ ಇದೆ, ಅಷ್ಟು ಕಾಂಪ್ಯಾಕ್ಟ್ ಇದೆ ಗಾಡಿ. ಹ್ಯಾಂಡ್ಲಿಂಗ್ ಮಾತ್ರ ಸಖತ್ತಾಗಿದೆ, ತುಂಬ ಹತ್ತಿರ ಇದೆ. ಸ್ವಲ್ಪ ಕುಳ್ಳ ಇರೋರಿಗೆ ಮಸ್ತ್ ಗಾಡಿ ಇದು. ತುಂಬ ಹೈಟ್ ಇರೋರಿಗೆ ಸೀಟಿಂಗ್ ಕಷ್ಟ ಆಗುತ್ತೆ, ಬೆನ್ನವೆಲ್ಲ ನೋವು ಬಂದ್ಬಿಡೋ ಸಾಧ್ಯತೆಗಳಿರುತ್ತೆ. ನಿಧಾನಕ್ಕೆ ಹೋಗೋಕ್ಕೂ 5 ಗೇರ್ ಇದೆ ಗುರು ಗಾಡೀಲಿ. ನೋಡಿ 5ನೇ ಗೇರಲ್ಲಿದ್ದೀನಿ. 30ರಲ್ಲಿ ಎಷ್ಟು ಸೈಲೆಂಟಾಗಿ ಹೋಗ್ತಾ ಇದೆ, ಒಂದು ಚೂರು ಜರ್ಕ್ ಹೊಡಿತಾ ಇಲ್ಲ. ಅಷ್ಟು ಟಾರ್ಕಿ ಗಾಡಿ ಇದು. ನೋಡಿ ನಾನು ರೈಸು ಮಾಡ್ತಾ ಇಲ್ಲ ಅವಾಗಿಂದ, ಸುಮ್ಮನೆ ಬಿಟ್ಬಿಟ್ಟಿದ್ದೀನಿ. 25 ಹೋಗ್ತಾ ಇದೆ. ಈಗ 4th ಗೇರ್ಗೆ ಹಾಕ್ಕೊಂಡೆ ನೋಡಿ, ಸುಮ್ಮನೆ ಬಿಟ್ಟಿದ್ದೀನಿ. 4th ಗೇರಲ್ಲೂ 25 ಏನು ಮಾಡಿದೆ ಗಾಡಿ ಓಡ್ತಾ ಇದೆ. ಈಗ ಬರೋ BS6 ಗಾಡಿಗಳಲ್ಲಿ ಹಾಕೊಂಡು ಹಿಂಡಿದ್ರೂ ಮುಂದಕ್ಕೆ ಹೋಗೋಕೆ ಹೇಳ್ತವೆ ಗಾಡಿಗಳು. 25 ವರ್ಷದ ಹಳೆ ಗಾಡಿ ಕಲರ್ ನೋಡಿ ಗುರು. 4ನೇ ಗೇರಲ್ಲಿ 20 ಸ್ಪೀಡಲ್ಲಿ ಹೋಗ್ತಾ ಇದ್ದೀನಿ, ಒಂದು ಚೂರು ಜರ್ಕಿಲ್ದಂಗೆ ಹೋಗ್ತಾ ಇದೆ. ಈಗ 3ಗೆ ಹಾಕಿದೆ, 2ಂಡು. ಯಪ್ಪ ಬೆಂಕಿ. ಬನ್ನಿ ಗಾಡಿ ಸ್ಪೆಕ್ ಬಗ್ಗೆ ಮಾತಾಡೋಣ ಸ್ವಲ್ಪ. ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ RX ಕಿಂಗ್ಗೆ ಇದೇ ಥರ ಮಿರರ್ ಬರೋದು. ಈ RX ಕಾನ್ಕಾರ್ಡ್ ಸ್ಪೆಷಾಲಿಟಿ ಏನಪ್ಪ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ರೇರೆಸ್ಟು. RX ಕಿಂಗ್ ಬೇಸ್ ಹೆಂಗೆ ಬರುತ್ತೋ ಹಂಗೆ ಬರುತ್ತೆ. ಇಂಡೋನೇಷ್ಯಾದಲ್ಲಂತೂ ಸಖತ್ ಹಿಟ್ಟು. 18 BHP ಬರುತ್ತೆ. ಇದು 20-22 BHP ತನಕನೂ ಆರಾಮಾಗಿ ತೊಗೋಬೋದು. ಸೈಲೆನ್ಸರ್ ಕೂಡ ಒರಿಜಿನಲ್ ಇದೆ. RX ಕಾನ್ಕಾರ್ಡ್ ಎನರ್ಜಿ ಇಂಡಕ್ಷನ್, ಇದ್ರ ಸ್ಪೆಷಾಲಿಟಿ ಏನು ಅಂತ ಹೇಳ್ತಾ ಹೋಗ್ತೀನಿ. ಫಸ್ಟ್ ಆಫ್ ಆಲ್ ಕಿಂಗ್ ಕೋಬ್ರಾ ಕವರು, ಬಟ್ ಇದು RX ಕಾನ್ಕಾರ್ಡ್ದೆ. ಇದು ಆಲ್ಮೋಸ್ಟ್ ಎಲ್ಲ ಸ್ಟಾಕಲ್ಲಿದೆ, ಜಸ್ಟ್ ಸ್ಪೋಕ್ಸ್ ಮಾತ್ರ ಚೇಂಜ್ ಆಗಿದೆ. ಸ್ಪೋಕ್ಸ್ ತೆಗೆದುಬಿಟ್ಟು ಇವರು ಅಲಾಯ್ ವೀಲ್ಸ್ ಹಾಕಿದ್ದಾರೆ. ಬಟ್ ಇದು ಟ್ಯೂಬ್ಲೆಸ್ ಅಲ್ಲ, ವಿತ್ ಟ್ಯೂಬ್ ಟೈರೇ ಬರೋದು. ಅರೆ ಇಲ್ಲೇನೋ ಫಿಶಿಯಾಗಿ ಕಾಣಿಸ್ತಾ ಇದೆಯಾ? ಎಸ್, ನಮ್ಮ ಗಾಡೀಲೆಲ್ಲ ನೋಡಿರ್ತೀರ ಡಿಸ್ಕ್ ಪ್ಲೇಟಲ್ಲಿ ತೂತ್ಗಳಿರುತ್ತೆ ಅಥವಾ ಲೈನ್ಸ್ಗಳಿರುತ್ತೆ. ಯಾಕೆ ಅಂದರೆ ಹೀಟ್ ಡೆಸಪೇಷನ್ಗೆ, ತುಂಬ ಹೀಟ್ ಆದಾಗ ಹೀಟ್ ಪಾಸ್ ಆಗಲಿ ಅಂತ. ಬಟ್ ಈ ಮಾಡೆಲ್ಗಳಿಗೆಲ್ಲ ಆ ಥರ ಬರೋದಿಲ್ಲ, ಫುಲ್ ಫ್ಲ್ಯಾಟ್ ಡಿಸ್ಕೇ ಬರುತ್ತೆ. ಇದು ಕೂಡ ತುಂಬ ರೇರಾಗಿ ನೋಡ್ತಾ ಇರ್ತೀರ ನೀವು. ಅದಾದಮೇಲೆ ನೆಕ್ಸ್ಟ್ ಇಲ್ಲೇನಿದೆ ಟಡ್ಯಾಂಗ್ ಕಾರ್ಬ್ರೇಟರ್ ಗುರು. ಮೇಡ್ ಇನ್ ಜಪಾನು, ಗೊತ್ತಲ್ಲ ಜಾಪನೀಸ್ ತೈಲ ಹೆಂಗಿರುತ್ತೆ ಅಂತ. ಆದರೆ ಇದು ತೈಲ ಅಲ್ಲ, ತೈಲನ ಚೆನ್ನಾಗಿ ಒಳಗಡೆ ತಳ್ಳೋದು. ಜಪಾನ್ ಕಾರ್ಬ್ರೇಟರ್ ಕದರು, ಅದು ನೋಡಿಸಿರೋರಿಗೆ ಗೊತ್ತು. ಇನ್ನೊಂದು ಚೂರು ಕೆಳಗಡೆ ಹೋದರೆ ಬೋರ್ ಬಂದು Y2 ಯಮಹಾ 2 ಅಂತ Y2 ಬೋರ್. ಇದು Y2 ಬೋರ್ ಕದರು ಬೇರೆನೇ ಇದೆ. ಕೆಲವ್ರು ಅನ್ಕೋತಾರೆ ಇದೆಲ್ಲ ಬರೀ RX 100ಗೆ ಬಂತು, 85-86 Y2 ಬೋರ್ ಬಂತು ಅಂತ. ಅದೇ ಟೈಮಲ್ಲಿ RX ಕಿಂಗ್ ಸೀರೀಸ್ಗಳಿಗೂ ಕೂಡ Y1, Y2, Y3 ಬೋರ್ಗಳು ಬಂದಿದೆ. ಮನಸ್ಸಿಗೆ ಉತ್ಸಾಹ ಎರಡೂ ಒಟ್ಟಿಗೆ ಬರ್ತಾ ಇದೆ. ಇನ್ನು ತೋರಿಸ್ತಾ ಹೋಗ್ತೀನಿ ಬನ್ನಿ. ಅದಾದಮೇಲೆ ಫ್ರಂಟ್ ಮಾಸ್ಟರ್ ಸಿಲಿಂಡರು
ನೋಡಿ ಎಲ್ಲ ಜಾಪನೀಸಲ್ಲೇ ಬರೆದಿದೆ. ಯಮಹಾ ಬ್ರೇಕ್ ಫ್ಲೂಯಿಡನ್ನೇ ಯೂಸ್ ಮಾಡಿ ಅಂತ ಬರೆದಿದ್ದಾರೆ. ಇದು ನಿಲ್ಲಿಸಿರುವಾಗ ಕಸ ಅಥವಾ ನೀರು ಹೋಗದೆ ಇರೋ ಥರ ನೋಡ್ಕೊಳ್ಳಿ ಅಂತ ವಾರ್ನಿಂಗ್ ಬರೆದಿದೆ. ಯಾಕೆ ಓದ್ತಾ ಇದ್ದೀನಿ ಅಂದರೆ ನನಗೆ ಜಾಪನೀಸ್ ಬರುತ್ತೆ, ಬರಲಿಲ್ಲ ಅಂದರೂ ಓದ್ಬೋದು. ಆಮೇಲೆ ಈ ಮೀಟ್ರ್ ನೋಡಿ, ಇಂಡಿಕೇಟರ್ಸ್ ಲೆಫ್ಟ್ ಇಲ್ಲಿದೆ, ರೈಟ್ ಇಲ್ಲಿದೆ, ಆವಾಗಲೇ ಆನ್ ಆಗಿತ್ತು. ಇದು ಫ್ಯೂಯಲ್ ಗೇಜ್ ಕೂಡ ಇದೆ, ನ್ಯೂಟ್ರಲ್ ತೋರಿಸುತ್ತೆ, ಹೈ ಬೀಮ್ ತೋರಿಸುತ್ತೆ. ಇಂಡಿಕೇಟರ್ಸು ನಮ್ಮ RX-Z ಥರನೇ ಬರುತ್ತೆ, ಎಲ್ಲದಕ್ಕೂ ಒಂದೇ. ಹಾರ್ನ್ ನೋಡಿ, ಡ್ಯುಯಲ್ ಹಾರ್ನ್ ಇದೆ. ಲುಕ್ ನೋಡುಗರು, ಅದಕ್ಕೆ ಮುಂಚೆ ಲುಕ್ ನೋಡುಗರು. ಕನ್ಸೋಲು ಇನ್ನೂ ಹೊಸಾದ್ರ ಥರನೇ ಇದೆ, ಯಾಕಂದರೆ ಹೊಸದಾಗಿ ಅಸೆಂಬಲ್ ಮಾಡಿರೋ ಗಾಡಿ ಇದು. 5 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ. ಫುಲ್ಲು, ಹಾಫು, ಎಂಟಿ ಚೆನ್ನಾಗಿ ಇಂಡಿಕೇಷನ್ ಕೂಡ ಕೊಟ್ಟಿದ್ದಾನೆ. ಬಟ್ ಇವರು ಆಯಿಲ್ ಪಂಪ್ನ ಆ್ಯಕ್ಟಿವ್ ಆಗಿ ಇಟ್ಟಿಲ್ಲ. ಅದು ಬಿಟ್ಟರೆ ಸ್ಪ್ರಾಕೆಟ್ ಓಪನ್ ಆಗೇ ಇದೆ. ಒಟ್ಟಿನಲ್ಲಿ ಸೆಕ್ಸಿಯಾಗಿದೆ. ಬನ್ನಿ ಈಗ ವಾಪಸ್ ಇನ್ನೊಂದು ರೌಂಡ್ ಸ್ಟಾರ್ಟ್ ಮಾಡಿ ಹೋಗೋಣ. ಇಲ್ಲಿ ರೈಸ್ ಮಾಡೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ಸೌಂಡ್ ಮಾಡುತ್ತೆ ಗಾಡಿ. ಬನ್ನಿ RX ಕಾನ್ಕಾರ್ಡ್ದು ಎಕ್ಸಾಸ್ಟ್ ನೋಟ್ ಹೆಂಗಿರುತ್ತೆ ಕೇಳಿಸ್ಕೊಳ್ಳೋಣ. ಸೈಲೆನ್ಸರ್ ಮೇಲೂ ಎಂಬೋಸಿಂಗ್ ಆಗಿದೆ, ಯಮಹಾ 29M42J ಅಂತ ಪಾರ್ಟ್ ನಂಬರು. ಹೊಡೀರಿ ಬ್ರೋ ಕಿಕ್ಕೋ. ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇದ್ರ ಬಗ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಏನು ಎತ್ತ ಅಂತ ನಾನು ನಿಮಗೆ ಕಮೆಂಟಲ್ಲಿ ತಿಳಿಸ್ತೀನಿ. ಸ್ಪೆಷಲ್ ಗಾಡಿ RX-Z ದಿ ಬಾಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರೋಣ.